ಗುರುಜಿ ಶೂನ್ಯದ ಕುರಿತು ಸೊಗಸಾಗಿ ತಿಳಿಸ್ಕೊಟ್ರಿ. ಈಗೇನ್ ಹೇಳ್ತಿದ್ದೀರಾ? ಈಗ ಪ್ರತಿಯೊಬ್ಬ ಮನುಷ್ಯನ ಜೀವನ ಚರಿತ್ರೆಯಲ್ಲಿ ಒಂದು ದಿಕ್ಕು ಅಂತಿರುತ್ತೆ. ಈ ದಿಕ್ಕು ಯಾವತ್ತಾದರೂ ಬದಲಾಯಿಸುತ್ತಾ? ಆ ದಿಕ್ಕಿನ ದಸೆಯಲ್ಲಿ ನಾವು ಹೋಗ್ಬೇಕಾ? ನಿಜವಾದ ದಾರಿಯನ್ನ ಯಾರಾದರೂ ತೋರಿಸ್ತಾರ? ಆ ದಾರಿಯಲ್ಲೇ ನಡ್ಕೊಂಡು ಹೋಗ್ಬೇಕಾ? ಯಾರು ನಮಗೆ ಅಧಿದೇವತೆ, ಯಾರಿಗೂ ನಮಗೆ ಪ್ರತಿದೇವತೆ ಅಂತ ಹೇಳಿ ಅದನ್ನೆಲ್ಲ ತಿಳ್ಕೋಬೇಕಾದ ವಿಚಾರ. ಅದಕ್ಕೆ ಗೃಹದಲ್ಲೂ ಇರತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಗ್ರಹ ದೋಷ ಬಂದಾಗ ಗೃಹದಲ್ಲಿರ್ತಕ್ಕಂಥ ಫಲವನ್ನು ಸರಿ ಅಪೇಕ್ಷೆ ಪೂರ್ವಕವಾಗಿ ಮಾಡಿಕೊಂಡ್ರಾಗ ಗ್ರಹ ದೋಷವು ಪರಿವರ್ತನೆ ಆಗುತ್ತೆ, ಗೃಹ ದೋಷವು ಸರಿತಿದ್ದುಪಡಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಗ್ರಹ ಮತ್ತು ಗೃಹದ ಮಧ್ಯದಲ್ಲಿ ಇರತಕ್ಕಂಥ ಒಂದು ಅರ್ಥವನ್ನು, ಆ ಶೂನ್ಯದ ಭಾಗ ಆಗಿರ್ತಕ್ಕಂಥ ನಿಮ್ಮ ಜೀವನವನ್ನು ಸರಿಪಡಿಸೋದು ಹೇಗೆ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂಕೆ. ಇದರಲ್ಲಿ ನಿಮಗೇನು ಅಂದರೆ ಒಂದು ಪ್ರಶ್ನೆ, ಯಾವ ಕಾರಣಕ್ಕೂ ವಿಶೇಷ ಅಂದರೆ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಋಣಾನ್ ತೀರಿಸ್ಕೋಬೇಕು ಅಂತಿರುತ್ತೆ. ಆ ಋಣಾನ್ ತೀರಿಸ್ಕೋಬೇಕಾದ್ರೆ ಹೇಗೆ? ನೀವು ಆ ನೀರಿನ ಋಣ ಮುಗಿಸ್ಬೇಕು, ಇಲ್ಲ ಮಣ್ಣಿನ ಋಣ ಮುಗಿದಬೇಕು, ಇಲ್ಲ ಕರ್ತವ್ಯ ನಿಷ್ಠೆಯಾಗಿರ್ತಕ್ಕಂಥ ಋಣವನ್ನು ತೀರಿಸಬೇಕು. ಹೌದಾ? ಅಂಥ ಒಂದು ಋಣದಲ್ಲಿ ನೀವು ನಾವು ಸೇರಿರ್ತಕ್ಕಂಥ ಒಂದು ವಿಚಾರ. ಹೌದಾ? ಆ ಋಣದಲ್ಲಿ ನನಗೇ ಆಗಿರ್ತಕ್ಕಂಥ ಒಂದು ಕರ್ತವ್ಯ, ಆ ಋಣವನ್ನು ತೀರಿಸ್ಕೊಳ್ಳೋದು ಹೇಗೆ? ಇವತ್ತೊಂದು ದಿವಸ ಒಂದು ವಿಚಾರ ತಿಳಿಸ್ತೀನಿ, ವಿಶೇಷವಾಗಿರುತ್ತೆ, ಬರ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ವಿಧವಾದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಂತೂ ಗ್ಯಾರಂಟಿ. ಹೌದಾ? ಯಾವ್ಯಾವ ನಕ್ಷತ್ರಕ್ಕೆ ಯಾವ ದಿಕ್ಕಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ಬೋದು ಅಂದರೆ, ನೀವು ಆ ಬಾಗಿಲು ಅಂದ್ಬಿಟ್ಟಿಗೆ ಫಸ್ಟ್ ಆಫ್ ಆಲ್ ನಿಮ್ಗೇನು ಪಶ್ಚಿಮ ಅಂತ ಹೇಳ್ಬಿಟ್ಟಿರ್ತೀನಿ ಅಥವಾ ದಕ್ಷಿಣ ಅಂತ ಹೇಳ್ಬಿಟ್ಟಿರ್ತೀನಿ ಅಂತ ಹೇಳ್ಕೊಳ್ಳಿ. ಪಶ್ಚಿಮ ದಕ್ಷಿಣ ಅಂದ ತಕ್ಷಣಕ್ಕೆ ದಕ್ಷಿಣ ಬಾಗಿಲು ಬಂತಪ್ಪ ಅಂತ, ಬಾಗಿಲಿಗೂ ಇದಕ್ಕೂ ಸಂಬಂಧವಿಲ್ಲ. ಆ ದಕ್ಷಿಣದಲ್ಲಿ ನೀವು ನಿಮ್ಮ ಋಣವನ್ನು ತೀರಿಸ್ಕೋಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಉತ್ತರ ಕರ್ನಾಟಕದಲ್ಲಿ ಇರ್ತೀರ. ಉತ್ತರ ಕರ್ನಾಟಕದಲ್ಲಿ ಇದ್ದವರು ದಕ್ಷಿಣ, ನಾನು ನನ್ನ ಜೀವನದಲ್ಲಿ ದಕ್ಷಿಣನೇ ನನ್ನ ಅಭಿವೃದ್ಧಿ ಅನ್ನೋದು ತಿಳ್ಕೊಂಡ್ಬಿಡ್ಬೇಕು. ಅವಾಗ ಏನು ಮಾಡಬೇಕು? ದಕ್ಷಿಣದ ಕಡೆ ಕೆಲಸಕ್ಕೆ ಬರೋದು, ಅಥವಾ ಯಾವಾಗಾದ್ರೂ ಒಂದ್ಸರಿ ದಕ್ಷಿಣ ಯಾತ್ರೆಯನ್ನ, ದೇವಸ್ಥಾನಗಳು ಹೋಗೋದು, ಅಥವಾ ದಕ್ಷಿಣದಲ್ಲಿರ್ತಕ್ಕಂಥ ಸ್ನೇಹಿತನ ಜೊತೆ ಮಿತ್ರತ್ವ ಇಟ್ಕೊಳ್ಳೋದು, ಅಥವಾ ನಿಮ್ಮ ವ್ಯವಹಾರವನ್ನ, ಬಿಸ್ನೆಸ್ ಪಾರ್ಟ್ನರ್ನ ಅವನೆಲ್ಲಾದರೂ ಬೇರೆ ದಕ್ಷಿಣದಲ್ಲಿರ್ತಾನ ಅವನ ಹತ್ರ ಹೇಳ್ಕೊಂಡು. ಅದಾದರೆ ವಿಶೇಷವಾಗಿ ಪಶ್ಚಿಮ ಅಂತ ಇಟ್ಕೊಳ್ಳಿ. ಪಶ್ಚಿಮ ಅಂದ ತಕ್ಷಣಕ್ಕೆ ಪಶ್ಚಿಮದವನ ಹತ್ರ ವ್ಯವಹಾರ ಇಟ್ಕೊಳ್ಳೋದು, ಅಥವಾ ಹುಡುಗಿ ನನ್ನ ಮಗನಿಗೆ ಮದುವೆ ಮಾಡಿಕೊಂಡ್ರೆ ಆ ಹುಡುಗಿ ಅಂದರೆ ಪಶ್ಚಿಮದಿಂದಾನೇ ಅವಳು ಕಟ್ಕೊಂಬಂದ್ರೆ ಇವನ ಅಭಿವೃದ್ಧಿ. ಸರಿ, ಮದುವೆ ಆಗದಿದ್ದವನಿಗೆ ಪಶ್ಚಿಮದಲ್ಲೇ ಕಟ್ಟಿಬಿಟ್ಟಾರೆ, ಇವರಿಬ್ಬರ ಸಂಗಮ ಆದರೆ ಖಂಡಿತವಾಗ್ಲೂ ಆ ಮಗು ಹುಟ್ಟತಕ್ಕಂಥ ಅಭಿವೃದ್ಧಿ ಇವನಿಗೆ ಗ್ಯಾರಂಟಿ ಪಶ್ಚಿಮ. ಹೀಗಿಟ್ಕೋಬೇಕು. ಸೊ ಇದು ಕಾಮನ್ ಸೆನ್ಸು, ಬಹಳ ಸರಳವಾಗಿರುತ್ತೆ. ಆದರೆ ದಿಕ್ಕುಗಳನ್ನ ನೀವು ಮೊದಲು ತಿಳ್ಕೊಂಡ್ಬಿಡ್ಬೇಕು. ಎಲ್ಲಿಂದ? ಅಶ್ವಿನಿಯಿಂದ ಮೀನರಾಶಿ ಒಳಗೆ ವಿಶೇಷವಾಗಿ ತಿಳ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು? ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಅಂತ ನಕ್ಷತ್ರದ ಪ್ರಕಾರ ಹೇಳಲ್ಲ, 12 ರಾಶಿಗಳು ಜ್ಞಾಪಕ ಇಟ್ಕೊಳ್ಳಿ. 12 ರಾಶಿಯಲ್ಲಿ ಯಾವ ರಾಶಿ ಯಾವ ದಿಕ್ಕು ಅಂತ ಹೇಳ್ಬಿಟ್ಟಿರ್ತೀನಿ. ಆ ದಿಕ್ಕವರು ಆ ದಿಕ್ಕಲ್ಲೇ ನಿಮ್ಮ ಅಭಿವೃದ್ಧಿ ಜೀವನ ಪರ್ಯಂತ. ಅದರ ಜೊತೆಗೆ ನಿಮ್ಮ ಪರಿಶುದ್ಧಿ ಅಂದ್ರೆ ಏನು? ಯಾವತ್ತಾದರೂ ಜೀವನದಲ್ಲಿ ಅರ್ಧ 50-50 ಇರಬೇಕು. ಏನು ಅಂದರೆ, ನೀವು ಬೆಳಗಿಂದ ಸಾಯಂಕಾಲದೊಳಗೆ ಪೂರ್ವಾಭಿಮುಖ ಅಂತ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಬೆಳಗಿಂದ ಸಾಯಂಕಾಲದೊಳಗೆ ಪಶ್ಚಿಮನೂ ಯಾವ ಕಾಲಕ್ಕೂ ಮರಿಬಾರ್ದು. ದಕ್ಷಿಣ ಮತ್ತು ಉತ್ತರ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಉತ್ತರದವನು ದಕ್ಷಿಣನ ಮರಿಬಾರ್ದು. ಅಂದರೆ ನಿಮ್ಮ ಸ್ಥಾನವೂ ಮರಿಬಾರ್ದು, ಅದರ ಜೊತೆಗೆ ಎದುರುಗಡೆ ನೋಡ್ಬೋದು. ಅಧಿದೇವತೆ, ಪ್ರತಿದೇವತೆ. ಅಂದರೆ ಯಾರು ನಿಮ್ಮನ್ನು ಕೆಡ್ತು ಮಾಡ್ತಾನೆ ಅವನ ಕಡೆನೇ ಸ್ವಲ್ಪ ಜಾಸ್ತಿ ನೋಡಿದ್ರೆ ಏನು ಮಾಡ್ತೀರಾ? ಆದ್ರಿಂದ ಕಪಾಳ ಹೊಡಿತಾನಪ್ಪ ಅಂದ್ಬಿಟ್ಟು ದೂರ ಓಡಕ್ಕೆ ಹೋದ್ರೆ ನಿಜವಾಗ್ಲೂ ಜೋರ ಕೋಪ ಬಂದ್ಬಿಟ್ಟು ಓಡ ಬಂದು ಹೊಡಿತಾನೆ. ಆದರೆ ನೀವು ಹತ್ತಿರದಲ್ಲೇ ನಿಂತ್ಕೊಂಡು ಹೊಡಿಯಪ್ಪ ನೋಡೋಣ ಅಂದರೆ ಏನು ಮಾಡ್ತಾನೆ? ಸುಮ್ಮನೆ ಇರ್ತಾನೆ. ಹಾಗೆ ವಿಚಾರ ಏನು ಅಂದರೆ, ಎಲ್ಲಿ ದೋಷವಿದೆಯೋ ಆ ದಿಕ್ಕಲ್ಲೇ ಜಾಸ್ತಿ ಕಾಲವನ್ನು ಕಳಿಬೇಕು, ಆ ದಿಕ್ಕಲ್ಲಿರ್ತಕ್ಕಂಥ ದೇವರನ್ನೇ ಪೂಜೆ ಮಾಡಬೇಕು, ಆ ದಿಕ್ಕಲ್ಲೇ ನೋಡ್ತಕ್ಕಂಥ ಗ್ರಹಗಳನ್ನೇ ಪೂಜೆ ಮಾಡಬೇಕು. ಆಗ ನಿಮಗೇನತ್ತೆ? ಪರಿಹಾರ ಬೇಗ ಸಿಗತ್ತೆ. ಇದು ಸೀಕ್ರೆಟ್ ಆಫ್ ಲೈಫ್. ಇಡೀ ಜಗತ್ತಲ್ಲಿ ಇದುವರ ತನಕ ಯಾವ ಶಾಸ್ತ್ರದವನು ಇದನ್ನ ಬಯಲ್ಪಡಿಸಿಲ್ಲ. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಜೀವನ ಚರಿತ್ರೆಯಲ್ಲಿ ಅಷ್ಟು ವಿಶೇಷವಾಗಿರ್ತಕ್ಕಂಥ ದಿಕ್ಕನ್ನ ಬರೆದಿಟ್ಕೊಂಬಿಡಿ. ಇದು ನಿಗೂಢವಾಗಿರ್ತಕ್ಕಂಥ ರಹಸ್ಯ. ಅಗಸ್ತ್ಯ ಮಹಾಮುನಿಗಳೇ ಹೇಳಿರ್ತಕ್ಕಂಥದ್ದು ಬಹಳ ವಿಶೇಷಕರವಾಗಿದೆ.